ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನೋಡಲೇಬೇಕಾದ ಸುದ್ದಿ ಇದು. ಹೆಡ್ಲೈಟ್ ಇಲ್ಲದೆ ಕತ್ತಲಿನಲ್ಲೇ ಬಸ್ ಅನ್ನು ಚಲಾಯಿಸಿದ್ದಾನೆ ಚಾಲಕ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಸುದ್ದಿಯನ್ನು ನೋಡಲೇಬೇಕು. ಕೆಎಸ್ಆರ್ಟಿಸಿ ಬಸ್ಗೆ ಹೆಡ್ಲೈಟ್ ಇಲ್ಲ, ಆದರೂ ಕೂಡ ಚಾಲಕ ಕತ್ತಲಲ್ಲೇ ಬಸ್ ಅನ್ನು ಚಲಾಯಿಸಿದ್ದಾನೆ. ನರೇಗಲ್ ಪಟ್ಟಣದಿಂದ ಬೆಟಗೆರೆ ಡಿಪೋವರೆಗೂ ಡ್ರೈವಿಂಗ್ ಮಾಡಿದ್ದಾನೆ. ಪ್ರಯಾಣಿಕರ ಪ್ರಾಣದ ಜೊತೆ ಕೆಎಸ್ಆರ್ಟಿಸಿ ಬಸ್ ಚಾಲಕ ಚೆಲ್ಲಾಟವಾಡಿರೋದು. ಗದಗ ಜಿಲ್ಲೆಯಲ್ಲಿ ನಿರ್ವಹಣೆ ಇಲ್ಲದ ಸಾರಿಗೆ ಸಂಸ್ಥೆ ಬಸ್ಗಳು. ಗಜೇಂದ್ರಗಢದಿಂದ ಗದಗ ಜಿಲ್ಲೆಗೆ ಕೆಎಸ್ಆರ್ಟಿಸಿ ಬಸ್ ಹೊರಟಿತ್ತು. ಈ ವೇಳೆ ಈ ಒಂದು ಅವಘಡ ನಡೆದಿರೋದು ನೋಡಿ. ಕೆಎಸ್ಆರ್ಟಿಸಿ ಬಸ್ಗೆ ಹೆಡ್ಲೈಟ್ ಇಲ್ಲ, ಆದರೂ ಕೂಡ ಚಾಲಕ ಬಸ್ಸನ್ನು ಚಲಾಯಿಸಿದ್ದಾನೆ. ಬಸ್ನಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ರು. ಅವರ ಪ್ರಾಣದ ಜೊತೆ ಚೆಲ್ಲಾಟವನ್ನು ಆಡಿರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಯಾರು ಹೊಣೆ ಇದಕ್ಕೆ? ಈ ಚಾಲಕನ ಅಜಾಗರೂಕತೆ ಇದಕ್ಕೆ ಮೂಲ ಕಾರಣ. ಬಸ್ಗೆ ಹೆಡ್ಲೈಟ್ ಇಲ್ಲ, ಓಕೆ, ಬಸ್ಗೆ ಹೆಡ್ಲೈಟ್ ಇಲ್ಲ ಅಂದಾಗ ಪಕ್ಕಕ್ಕೆ ನಿಲ್ಲಿಸಿ ಇನ್ನೊಂದು ಬಸ್ ವ್ಯವಸ್ಥೆ ಮಾಡಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಅವರವ್ರ ಸ್ಥಳಕ್ಕೆ ಬಿಡಬೇಕು. ಅದನ್ನು ಬಿಟ್ಟು ಆ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟಾಡೋದು ಎಷ್ಟು ಸರಿ? ನಾವು ಇತ್ತೀಚೆಗೆ ನೋಡಿದ್ದೀವಿ, ಕೆಎಸ್ಆರ್ಟಿಸಿ ಬಸ್ ಆಗಿರ್ಬೋದು, ಈ ಬೆಂಗಳೂರಲ್ಲಿ BMTC ಬಸ್ಗಳು ಚಾಲಕರ ಅಜಾಗರೂಕತೆಯಿಂದ ಸಾಕಷ್ಟು ದುರಂತಗಳು ನಡೆದಿದೆ. ನೋಡಿ, ಎಷ್ಟು ಜನ ಪ್ರಯಾಣಿಕರು ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬಸ್ಗೆ ಹೆಡ್ಲೈಟ್ ಇಲ್ಲ, ಅದು ರಾತ್ರಿ ಸಂದರ್ಭ. ಈ ವೇಳೆ ಚಾಲಕ ಈ ರೀತಿಯಾಗಿ ನಡ್ಕೊಂಡಿರೋದು, ಬಸ್ಸನ್ನು ಚಲಾವಣೆ ಮಾಡಿದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಇದೀಗ ಚಾಲಕನ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಇದಕ್ಕೆ ಯಾರು ಹೊಣೆ ಅಂತ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನಂತ? ಪ್ರವೀಣ, ಗದಗ ಜಿಲ್ಲೆಯಲ್ಲಿ ಗಜೇಂದ್ರಗಢ ಅಂತ ಏನೋ ತಾಲೂಕು ಬರುತ್ತೆ. ಆ ತಾಲೂಕಿನಿಂದ ಗದಗಿಗೆ ಪ್ರಯಾಣ ಮಾಡಿರ್ತಾರೆ ಬಸ್ಸು. ಅದೇ ಏನೋ ಅಚಾನಕ್ ಆಗಿ ನರೇಗಲ್ ಪಟ್ಟಣದಿಂದ ಗದಗ ಬರುವ ಸಂದರ್ಭದಲ್ಲಿ ಲೈಟ್ ಆಫ್ ಆಗುತ್ತೆ. ಆ ಲೈಟ್ ಆಫ್ ಆದ ಸಹಿತ ಚಾಲಕ ಎಲ್ಲೋ ಒಂದ್ ಕಡೆ ಗಾಡಿ ನಿಲ್ಸ್ಬಿಟ್ಟು ಈಗ ಆಗಿದೆ ಅಂತಂದು ಡಿಪೋ ಮ್ಯಾನೇಜರ್ಗಾಗಿ, ನಿರ್ವಾಹಕ ಅಧಿಕಾರಿಗಾಗಿ ಫೋನ್ ಹಚ್ಚಿ ಯಾವುದೇ ಮಾಹಿತಿ ಇಲ್ದೇನೆ, ಆ ಲೈಟ್ಗಳಿಗೆ ವ್ಯವಸ್ಥೆ ಇಲ್ದೇನೆ ಒಂದು ಯಾವುದೋ ಮುಂದ್ಗಡೆ ಹೋಗ್ತಕ್ಕಂತ ವಾಹನದ ಆ ಲೈಟಿನ ಒಂದು ಬೆಳಕಿನ ಜೊತೆಗೆ ಗಾಡಿಯನ್ನು ಓಡಿಸ್ಕೊಂಡ್ ಬರ್ತಾನೆ. ಎಲ್ಲೋ ಒಂದ್ ಕಡೆ ಇವರು ಸಾರ್ವಜನಿಕರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದಾರ ಅಂತಂದು ಹೇಳ್ಬಹುದು. ಆದ್ರೆ ಇದಕ್ಕೆ ನೇರವಾಗಿ ಹೊಣೆಗಾರರು ಗದಗ ಜಿಲ್ಲಾ DC ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳ್ಬೋದು. ಸಾರ್ವಜನಿಕರ ವಲಯಗಳಲ್ಲಿ ಸಾರ್ವಜನಿಕರಿಗೆ ಪ್ರಾಣಾಪಾಯ ಆದ್ರೆ ಇದಕ್ಕೆಲ್ಲ ಯಾರು ಹೊಣೆ? ಅವ್ರ ಸಂಬಂಧಿಕರಿಗೆ, ಅವರ ಕುಟುಂಬರಿಗೆ ನೇರವಾಗಿ ಯಾರು ಹೊಣೆ ಆಗ್ತಾರೆ? ಅವ್ರಿಗೆ ಏನು ಕಷ್ಟಗಳಾದ್ರೆ ಅಥವಾ ಪ್ರಾಣಾಪಾಯ ಆದ್ರೆ ಯಾರು ನೇರ ಹೊಣೆ ಆಗ್ತಾರೆ ಅನ್ನೋದನ್ನ ಎಷ್ಟು ಪ್ರಶ್ನೆಗೆ ಕಾಡ್ತಾ ಇದೆ ಪ್ರವೀಣ್. ಮಹಂತೇಶ್, ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾರು ರಿಯಾಕ್ಟ್ ಮಾಡಿದ್ದಾರೆ ಹೇಗೆ ಅಂತ? ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಪ್ರವೀಣ್. ಅಧಿಕಾರಿಗಳು ಗಮನಕ್ಕೆ ತಂದಿರ್ತಾ ಇದ್ದೀವಿ. ಇದರಲ್ಲಿ ನಿರ್ವಾಹಕ ಚಾಲಕನ ಒಂದು ಸಮಸ್ಯೆ ಅಂತ ಕಾಣ್ತಾ ಇದೆ. ಅವನು ನಮ್ಗೆ ಯಾವುದೇ ಒಂದು ಫೋನ್ ಮಾಡಿಲ್ಲ, ಯಾವುದೇ ಒಂದು ಕರೆ ಮಾಡಿಲ್ಲ. ಕರೆ ಮಾಡಿದ್ರೆ ನಾವು ಅಲ್ಲೇ ಗಾಡಿ ನಿಲ್ಸೋಣ ವ್ಯವಸ್ಥೆ ಮಾಡ್ತಿದ್ವಿ, ಬೇರೆ ಗಾಡಿ ಕಳ್ಸೋಣ ವ್ಯವಸ್ಥೆಯನ್ನ ಮಾಡ್ತಿದ್ವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಇದರಲ್ಲಿ ಮೇನ್ ಎದ್ದವಾಗಿ ಕಾಣ್ತಾ ಇದ್ದು ಚಾಲಕನ ನಿರ್ಲಕ್ಷ್ಯ ಹಾಗೂ ಕಂಡಕ್ಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಡಕ್ಟರ್ ಸಹಿತ ಅವ್ರಿಗೆ ಹೇಳ್ಬೋದಿತ್ತು, ಲೈಟ್ ಇಲ್ಲ ನಿಂದಿಸ್ತು ಗಾಡಿಯನ್ನ, ಪ್ರಯಾಣಿಕರಿಗೆ ಅಪಾಯ ಆದ್ರೆ ಯಾರು ತೊಂದರೆ ಆಗತ್ತೆ ಅಂತಂದ್ರು. ಆದ್ರೆ ಅದನ್ನ ಏನು ಲೆಕ್ಕಿಸದೆ ಚಾಲಕ ನರೇಗಲಿಂದ ಸುಮಾರು 20 ರಿಂದ 30 ಕಿಲೋಮೀಟರ್ ನರೇಗಲಿಂದ ಗದಗಿಗೆ ಪ್ರಯಾಣ ಮಾಡ್ಕೊಂಡ್ ಬಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಆದ್ರೆ ಪ್ರಾಣ ಹಾನಿ ಆಗಿದ್ರೆ ನೇರವಾಗಿ ಇದಕ್ಕೆ ಸರ್ಕಾರನೇ ಹೊಣೆ ಅಂತಂದು ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಪ್ರವೀಣ್. ಓಕೆ, ಥ್ಯಾಂಕ್ ಯು ಮಹಾಂತೇಶ್ ತಮ್ಮೆಲ್ಲ ಮಾಹಿತಿಗೆ.